ಹಾಯ್ ಹಲೋ ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿರಿ, ಇತ್ತೀಚೆಗೆ ಈ ಒಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರಿಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವ ವಿಷಯ, ಯಾವ ಹುದ್ದೆಗಳ ಅಧಿಸೂಚನೆ ಇದೆ ಅನ್ನೋದು ನಾವು ಮಾಹಿತಿಯನ್ನು ನೋಡೋಣ. ಇಲ್ಲಿ ವಿಷಯ ನೋಡಿರಿ, ಶೀಘ್ರ ಲಿಪಿಗಾರ ಗ್ರೇಡ್ 3, ಬೆರಳುಚ್ಚುಗಾರ, ಬೆರಳುಚ್ಚು ನಕಲುಗಾರ ಮತ್ತು ಸೇವಕ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಇದಕ್ಕೆ ನಿಮಗೆ ವೆಬ್ಸೈಟ್, ಯಾವ ವೆಬ್ಸೈಟಲ್ಲಿ ಇದರ ಲಿಂಕನ್ನು ಬಿಟ್ಟಿರ್ತಾರೆ ಅಂತಂದರೆ tuмкೂರು.dcourse.government ಈ ಲಿಂಕಲ್ಲಿ ನಿಮಗೆ ಇದರ ವಿವರಣೆಯನ್ನು ಬಿಟ್ಟಿರ್ತಾರೆ. ಈಗ ನೋಡಿರಿ, ಇದು ಪೋಸ್ಟನ್ನು ಹಾಕಲು ಆಲ್ರೆಡಿ ದಿನಾಂಕವನ್ನು ಸ್ಟಾರ್ಟ್ ಆಗಿದೆ. 12/3/2024ರಿಂದ 10/4/2024ರವರೆಗೆ ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಈಗ ನೋಡಿರಿ, ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗೆ ಏನೇನು ಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟು ಹುದ್ದೆಗಳಿವೆ ಇದರ ಮಾಹಿತಿ ನೋಡಿರಿ. ಹುದ್ದೆಗಳ ಸಂಖ್ಯೆ 10 ಹುದ್ದೆಗಳಿವೆ, 6 ಹೊಸ ಹುದ್ದೆಗಳಿವೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು 4 ಇವೆ. ಇದಕ್ಕೆ ವೇತನ ಶ್ರೇಣಿ 27,650ರಿಂದ 52,650ರವರೆಗೆ ಇದೆ. ನೋಡಿರಿ, ಇಲ್ಲಿ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟಿವೆ ಅಂಥೇಳಿ. ಮತ್ತು ಹೊಸ ಹುದ್ದೆಗಳು 6 ಇವೆ ಮತ್ತು ಹಿಂಬಾಕಿ ಹುದ್ದೆಗಳು 4 ಇವೆ. ಇದಾದಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಇದಕ್ಕೆ ಏನು ಬೇಕಂತಂದರೆ, ನಿಮ್ಮದು ಎಜುಕೇಷನ್ ನಿಮ್ಮದು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಇಲ್ಲಾಂದರೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇದಾದಮೇಲೆ ಎರಡನೇ ಪಾಯಿಂಟ್ ನೋಡಿರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಬೆರಳುಚ್ಚುಗಾರ ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರ್ಬೇಕ್ರಿ ಅಥವಾ ಡಿಪ್ಲೊಮಾ ಇನ್ಸ್ಪೆಕ್ಟರ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕ್ರಿ. ಈ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕು. ಇದರ ಆಯ್ಕೆ ಹೇಗಿರುತ್ತೆ ಅಂದ್ರೆ ನೋಡ್ರಿ, ನಿಮಗೆ ಒಂದು ಸ್ಕಿಲ್ ಟೆಸ್ಟನ್ನು ಕೂಡ ನಡೆಸ್ತಾರೆ. ಸೊ ಸ್ಕಿಲ್ ಟೆಸ್ಟ್ನಲ್ಲಿ ನೀವು ಯಾವ ಥರ ಟೈಪಿಂಗ್ ಮಾಡ್ತೀರ ಅನ್ನೋದು ಕೂಡ ನೋಡ್ತಾರೆ. ಸೊ ಇದು ಆದಮೇಲೆ ಮತ್ತೆ ನಿಮಗೆ ಕೌಶಲ್ಯ ಪರೀಕ್ಷೆಗಳಂತ ಹೇಳಿರ್ತಾರೆ, ಒಂದು ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ 100 ಅಂಕಗಳಿಗೆ ನಿಗದಿಪಡಿಸುತ್ತೆ. ಉತ್ತೀರ್ಣರಾಗಲು ನೀವು ಕನಿಷ್ಠ 50 ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ. ಸೊ ನೀವು ಇದರಲ್ಲಿ 2ರಲ್ಲಿ ಪಾಸ್ ಆದಮೇಲೆ ನಿಮಗೆ ಒಂದು ಹುದ್ದೆಗೆ 5 ಅಭ್ಯರ್ಥಿಯಂತೆ 1:5 ಅನುಪಾತದಲ್ಲಿ ಅಭ್ಯರ್ಥಿಯನ್ನು ಸಂದರ್ಶನಕ್ಕೆ ಕರೀತಾರೆ. ಇದಾದಮೇಲೆ ಸಂದರ್ಶನದ ಅಂಕಗಳು ನೋಡ್ರಿ, ನಿಮಗೆ ಸಂದರ್ಶನಕ್ಕೆ 5 ಅಂಕಗಳನ್ನು ಇರುತ್ತದೆ. ಸೊ ಬೆರಳುಚ್ಚುಗಾರ ಟೈಪಿಸ್ಟ್ ಹುದ್ದೆ ನೋಡ್ರಿ. ಸೊ ಬೆರಳುಚ್ಚುಗಾರ ಟೈಪಿಸ್ಟ್ ಹುದ್ದೆಗೆ ಎಷ್ಟು ಹುದ್ದೆಗಳಿವೆ ಅಂತಂದರೆ 5 ಹುದ್ದೆಗಳಿವೆ. ಹೊಸ ಹುದ್ದೆಗಳು 4 ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು 1. ಇದಕ್ಕೆ ವೇತನ ಶ್ರೇಣಿ ನೋಡ್ರಿ, ಬೆರಳುಚ್ಚುಗಾರ ಈ ಹುದ್ದೆಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ 21,400ರಿಂದ 42,000ರವರೆಗೆ ಇದಕ್ಕೆ ಒಂದು ವೇತನ ಶ್ರೇಣಿ ಕೂಡ ಈ ಒಂದು ಟೈಪಿಸ್ಟ್ ಹುದ್ದೆಗೆ ಇರುತ್ತದೆ. ಇದಕ್ಕೆ ನೋಡ್ರಿ, ಬ್ಯಾಕ್ಲಾಗ್ ಹುದ್ದೆಗಳು 1 ಇದೆ ಮತ್ತು ಹೊಸ ಹುದ್ದೆಗಳು ಕೂಡ 4 ಇವೆ. ಒಟ್ಟು ಇದಕ್ಕೆ 5 ಟೈಪಿಸ್ಟ್ ಹುದ್ದೆಗಳು ಕೂಡ ಇದೆ ರೀ. ಸೊ ಇದಕ್ಕೆ ಏನು ಬೇಕು, ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಷನ್ ಏನು ಬೇಕಿತ್ತಂದರೆ ನಿಮ್ಮದು ದ್ವಿತೀಯ PUCಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬೇಕು. ಇದಾದಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಯಾವುದ್ರಿ, ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿಯ ಬೆರಳುಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತಸ್ತಮಾನ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕು. ಇದಾದಮೇಲೆ ನೋಡ್ರಿ, ಮತ್ತು ಬೆರಳುಚ್ಚು ನಕಲುಗಾರರ ಹುದ್ದೆ ಟೈಪಿಸ್ಟ್ ಆ್ಯಂಡ್ ಕಾಪಿಸ್ಟ್ ಅಂತೇಳಿ ಈ ಹುದ್ದೆಗಳು ನೋಡ್ರಿ, ಈ ಹುದ್ದೆಗಳ ಸಂಖ್ಯೆ 5 ಇವೆ. ಹೊಸ ಹುದ್ದೆಗಳು 3 ಇವೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು 2 ಇವೆ. ಸೊ ಇದಕ್ಕೂ ಕೂಡ ವೇತನ ಶ್ರೇಣಿ 21,400ರಿಂದ 42,000ರವರೆಗೆ ಇದಕ್ಕೆ ಒಂದು ವೇತನ ಶ್ರೇಣಿಯನ್ನು ಇದೆ ರೀ. ಸೊ ಹಿಂಬಾಕಿ ಹುದ್ದೆಗಳು 2 ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಡೀಟೇಲ್ಸ್ ಆಗಿ. ಮತ್ತು ಹೊಸ ಹುದ್ದೆಗಳ ಸಂಖ್ಯೆ 3 ಇದೆ. ಇದಾದಮೇಲೆ ನೋಡಿರಿ, ಬೆರಳುಚ್ಚುಗಾರರ ನಕಲುಗಾರ ಹುದ್ದೆಗಳ ಆಯ್ಕೆ ವಿಧಾನ. ಇದಕ್ಕೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಇದಕ್ಕೂ ಕೂಡ ಒಂದು ಸ್ಕಿಲ್ ಟೆಸ್ಟ್ ಕೂಡ ನಡೆಸ್ತಾರೆ. ಸ್ಕಿಲ್ ಟೆಸ್ಟ್ ಆದಮೇಲೆ ನೀವು ಇದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೋತೀರಾ ಅದರ ಹಾಗೆ ಒಂದು ಹುದ್ದೆಗೆ 5 ಅಭ್ಯರ್ಥಿಯಂತೆ 1:5 ಅನುಪಾತದಲ್ಲಿ ಅಭ್ಯರ್ಥಿಯನ್ನು ಸಂದರ್ಶನಕ್ಕೆ ಕರೆಯುತ್ತಾರೆ. ಸೊ ಸಂದರ್ಶನದಲ್ಲಿ 5 ಅಂಕಗಳನ್ನು ಕೂಡ ಇರುತ್ತದೆ. ಇದಾದಮೇಲೆ ನೋಡ್ರಿ, ಸೇವಕ ಹುದ್ದೆಗಳು ನೋಡ್ರಿ, ಪ್ಯೂನ್ ಹುದ್ದೆ. ಸೊ ಇದು ಎಷ್ಟು ಹುದ್ದೆಗಳಿವೆ ಅಂತಂದರೆ 40 ಹುದ್ದೆಗಳಿವೆ ರೀ. ಸೇವಕ ಹುದ್ದೆಗಳು 40 ಹುದ್ದೆಗಳಿವೆ ರೀ. ಇದಕ್ಕೆ ನೋಡ್ರಿ, ಸ್ಟಾರ್ಟಿಂಗ್ ನಿಮಗೆ ವೇತನ ಶ್ರೇಣಿ ಎಷ್ಟು ಅಂದರೆ 17,000 ಇರುತ್ತೆ. 17,000ರಿಂದ 28,900ರವರೆಗೆ ಈ ಒಂದು ಸೇವಕ ಹುದ್ದೆಗೆ ವೇತನ ಶ್ರೇಣಿಯನ್ನು ಇರುತ್ತದೆ ರೀ. ಸೊ ಈ ವೇತನ ಶ್ರೇಣಿ, ಈ ಒಂದು ಸೇವಕ ಹುದ್ದೆಗೆ ಏನು ವಿದ್ಯಾರ್ಥಿ ಬೇಕನ್ನೋದು ನೋಡ್ರಿ. ಸೊ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ SSLC ಮುಗಿದ್ರೆ ಸಾಕು ನೋಡ್ರಿ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಂತೆ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ನಿಮಗೆ ಕಂಪಲ್ಸರಿಯಾಗಿ
ಕನ್ನಡ ಭಾಷೆ ಬರೆಯಲು ಮತ್ತು ಓದಲು ಬರಬೇಕು. ಈಗ ನೋಡ್ರಿ 40 ಹುದ್ದೆಗಳಿವೆ. ವರ್ಗೀಕರಣ ಮಾಡಿಬಿಟ್ಟು ಎಷ್ಟೆಷ್ಟು ಹುದ್ದೆಗಳಿವೆ ಅಂತೇಳಿ ಹಾಕಿದ್ದಾರೆ. ಸೊ ಒಟ್ಟಲ್ಲಿ 40 ಹುದ್ದೆಗಳಿವೆ, ನೋಡ್ಕೊಳ್ರಿ. ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ, ನಿಮಗೆ ಸೇವಕ ಹುದ್ದೆಗೆ 10ನೇ ತರಗತಿಯಲ್ಲಿ ನೀವು ಗರಿಷ್ಠ ಅಂಕಗಳ ಆಧಾರದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಅಂದರೆ 1:10 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯೋದು ಈ ಒಂದು ಸೆಲೆಕ್ಷನ್ ಈ ಸೇವಕ ಹುದ್ದೆಗೆ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಮೇಲಿನ ಎಲ್ಲ ಹುದ್ದೆಗಳಿಗೆ ವಿಯಮತಿ ನೋಡ್ರಿ. ಎಲ್ಲ ಹುದ್ದೆಗಳಿಗೆ ಒಂದು ಏಜ್ ಕ್ಯಾರಿಟಿಯ ಹೇಗಿರುತ್ತೆ ಅಂತಂದರೆ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕಕ್ಕೆ ಅಂದರೆ ನಿಮಗೆ ಯಾರೇ ಈ ಅರ್ಜಿಯನ್ನು ಹಾಕಿದ್ರು, ಯಾವುದೇ ಪೋಸ್ಟಿಗೆ ಹಾಕಿದ್ರು ಕೂಡ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಗರಿಷ್ಠ ವಿಯಮತಿ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ನೋಡ್ರಿ. ಮತ್ತು ಇದಾದಮೇಲೆ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸುವವರಿಗೆ ಮತ್ತು ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲೆಯರಿಗೆ ಅವರಿಗೆ ನೋಡ್ರಿ ನೇಮಕಾತಿಯ ನಿಯಮಗಳ ಅನುಸಾರವಾಗಿ ವಿಯಮತಿಯನ್ನು ಸಡಿಲಿಕೆ ಮಾಡಲಾಗುತ್ತದೆ. ಸೊ ಇದಾದಮೇಲೆ ನೋಡ್ರಿ, ಈ ಮೇಲಿನ ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪಾವತಿ ವಿಧಾನ ಅಂತಂದ್ರೆ ನೋಡ್ರಿ, 2A 2B 3A 3B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಮತ್ತು SC ST ಮತ್ತು ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕವನ್ನು ಇಲ್ಲ. ಇದಾದಮೇಲೆ ನೋಡ್ರಿ, ನಿಮಗೆ ಈ ಒಂದು ನ್ಯಾಯಾಲಯದ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಇಲ್ಲಿ tumkuru.dcourse.government.in ನಿಮಗೆ ಜಾಸ್ತಿ ಮಾಹಿತಿಗಾಗಿ ಈ ವೆಬ್ಸೈಟನ್ನು ನೋಡ್ರಿ. ಈ ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ, ಇದು 10/4/2024 ರಾತ್ರಿ ಒಂದು ಕೊನೆಯ ಅವಕಾಶವಿರುತ್ತೆ. ಸೊ ಶುಲ್ಕ ಪಾವತಿಸಲು 11ನೇ ತಾರೀಕು ಲಾಸ್ಟ್ ದಿನ ಇರುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಆದಷ್ಟು ಬೇಗ ಈ ಒಂದು ಪೋಸ್ಟ್ಗೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಪೋಸ್ಟನ್ನು ಹಾಕಿ. ನೀವು ಹಾಕಿದ ಮೇಲೆ ನೀವು ಸಂದರ್ಶನಕ್ಕೆ ಹೋಗುವಾಗ ಒಂದು ವೋಟರ್ ID, ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ತೊಗೊಂಡು ಹೋಗಬೇಕು. ಇದಾದಮೇಲೆ ನೋಡ್ರಿ, ನೀವು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ದಾಖಲೆ ಪರೀಕ್ಷೆಯನ್ನು ಸಮಯದಲ್ಲಿ ಈ ಕೆಳಗಂಡ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ನೀವು ಈ ಒಂದು ಸ್ಕಿಲ್ ಟೆಸ್ಟ್ ನಡೆಸ್ತಾರಲ್ಲ, ಈ ಸ್ಕಿಲ್ ಟೆಸ್ಟಿಗೆ ಹೋಗಲಿ ಮತ್ತು ನೀವು ಸಂದರ್ಶನಕ್ಕೆ ಹೋದಾಗ ನೀವು ಇವೆಲ್ಲ ಪ್ರತಿಗಳನ್ನು ನೀವು ಹಾಜರುಪಡಿಸಬೇಕು. ಅಂದರೆ ಇವೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳೇಬೇಕು ರೀ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗಿದ ಪ್ರತಿ ಮತ್ತು ಶುಲ್ಕವನ್ನು ಪಾವತಿಸಿದ ರಸೀದಿ, SSLC ದಸ್ತಮಾನ ಅಂಕಪಟ್ಟಿ ಮತ್ತು ದ್ವಿತೀಯ PUCಯ ಅಂಕಪಟ್ಟಿ, ಇವೆಲ್ಲ ನೀವು ನಿಮ್ಮದು ಸ್ಕಿಲ್ ಟೆಸ್ಟ್ ಆದಮೇಲೂ ಕೂಡ ನೀವು ಸಂದರ್ಶನಕ್ಕೆ ಹೋದರೂ ಕೂಡ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕು ರೀ. ಸೊ ಮತ್ತು ನೋಡಿರಿ, ಯಾರ್ಯಾರು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಸೊ ಆದಷ್ಟು ಬೇಗ ಯಾರ್ಯಾರು ಸ್ಟಾನೋಗ್ರಫಿ ಟೈಪಿಸ್ಟ್ ಇದ್ದೀರಾ, ಟೈಪಿಸ್ಟ್ ಆ್ಯಂಡ್ ಕಾಪಿಸ್ಟ್ ಇದ್ದೀರಾ, ಮತ್ತು ಸೇವಕ ಹುದ್ದೆಗಳಿಗೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ. ಸೊ ಆದಷ್ಟು ಬೇಗ ಈಗಾಗಲೇ ಇದು ಅಪ್ಲಿಕೇಶನ್ ಹಾಕೋದನ್ನು ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅನ್ನೋದು ನೋಡಿಕೊಂಡು ಆದಷ್ಟು ಬೇಗ ಅಪ್ಲೈ ಮಾಡಿ. ಇನ್ನೂ ಯಾರೆಲ್ಲ ಈ ನನ್ನ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಮುಂದೆ ಬರುವಂತಹ ಎಲ್ಲ ನೋಟಿಫಿಕೇಷನ್ಗಳು ಕೂಡ ನಿಮಗೆ ದೊರಕುತ್ತವೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.